ನಮ್ಮ ಬೂತ್ನೂರು ಗ್ರಾಮದಲ್ಲಿ ಈಗ ಅಂತ ಒಂದು 6 ತಿಂಗಳಿಂದ ಚಿರತೆ ಕಾಣಿಸ್ತಾ ಇತ್ತು ಸರ್. ಎಲ್ಲರೂ ಕಣ್ಗೂ ಕಾಣಿಸ್ತಾ ಇತ್ತು. ಅಂದರೆ ಈಗ ಕುರಿ ಮೇಯಿಸೋಕೆ ಹೋಗೋರಿಗೆ, ಜಮೀನಿಗೆ ನೀರು ಕೊಡೋಕೆ ಹೋಗೋರಿಗೆ ಕಾಣಿಸ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ 15 ದಿನ ಆಯ್ತು. ಇವಾಗ 15 ದಿನದಿಂದ ಈಗ ಕುರಿಗಳ ಮೇಲೆ, ಮೇಕೆಗಳ ಮೇಲೆ ದಾಳಿ ಮಾಡ್ತಾ ಇತ್ತೆ. ಮುಂಚೆ ನಾಯಿಗಳ ಮೇಲೆ ದಾಳಿ ಮಾಡ್ತಿತ್ತೇನೋ ಗೊತ್ತಿಲ್ಲ ನಮಗದು. ನಾಯಿಗಳು ಕಡಿಮೆ ಆಯಿತು ಊರಲ್ಲಿ. ಇತ್ತೀಚಿನ ದಿನಗಳಲ್ಲಿ 15 ದಿನ ಆಯಿತು. 15 ದಿನದಿಂದ ಕುರಿಗಳ ಮೇಲೆ ದಾಳಿ ಮಾಡ್ತಾ ಇತ್ತೆ. ಅದು ಕಣ್ಣು ಕಂಡಿರಲಿಲ್ಲ. ಈಗ ಏನಾಗಿದೆ, ಮೊನ್ನೆ ದಿನ ಏನಾಗಿದೆ, ನಮ್ಮೂರು ಕೆಂಚೇಗೌಡರು ಕುರಿಗಳಿದೆ, ಒಂದು 30 ಕುರಿ ಇದೆ ಅವ್ರದ್ದು. ಆ ಕುರಿಗಳನ್ನ ಮೇಯಿಸ್ಕೊಂಡು ಮನೆ ಕಡೆಗೆ ಬರ್ತಾ ಇರ್ಬೇಕಾದ್ರೆ ಚಿರತೆ ಏನು ಮಾಡಿದೆ, ಇವರ ಗೋದರ್ ದೇವೇಗೌಡ ಅಂತ ಅವ್ರ ಜಮೀನ್ ಹತ್ರ ಚಿರತೆ ಕಬ್ಬಂಗದ ಒಳಗಡೆಯಿಂದ ಕುರಿ ಮೇಲೆ ನೆಗೆದೈತೆ. ಕುರಿ ಮಂದೆಗಳೇ ಚಿಲ್ಲಪಿಲ್ಲ ಆಗಿವೆ. ಆದರೆ ಒಂದು ಕುರಿ ಸಿಗಾಕಡೈತೆ, ಒಂದು 40 kg ಬರುವಂಥ ಕುರಿ ಅದ್ರ ಕತ್ತಿಗೆ ಹಿಡ್ಕೊಂಡು ಎಳ್ಕೊಂಡು ಹೋಗುವಾಗ ಇವರು ನಾಯಿಗಳು ಸಾಕೊಂಡವ್ರೆ, 3 ನಾಯಿಗಳನ್ನ ಸೇಫ್ಟಿಗೆ ಅಂತೇಳಿ. ಈ ಥರ ಚಿರತೆಗಳ ಬೇರೆ ನಾಯಿಗಳು ದಾಳಿ ಮಾಡ್ತವೆ ಅಂತೇಳಿ ಇವರು ಕುರಿ ಸಾಕುವಂಥವ್ರು ದೇವರಾಜನವರು ನಾಯಿ ಸಾಕೊಂಡವ್ರೆ. ಆ ನಾಯಿಗಳು 3 ನಾಯಿಗಳು ಚಿರತೆ ನೋಡಿದ ತಕ್ಷಣ ಹೊಸ ಪ್ರಾಣಿ ಕಾಣ್ತಲ್ಲ ಅದಕ್ಕೆ, ಅದ್ರ ಮೇಲೆ ದಾಳಿ ಮಾಡೈತೆ. ಮತ್ತು ಇವರು ಕೂಡ ಅಪ್ಪ ಮಕ್ಳು ಇಬ್ಬರಿದ್ರು. ಅವರು ಅದ್ರ ಚಿರತೆ ಹಿಡಿತಲ್ಲ ಅಂದ್ಬಿಟ್ಟು ಕಬ್ಬಳಿಗೆ ನೆಗ್ದವ್ರೆ. ಆ ಗಾಬರಿಗೆ ಏನಾಗೈತದು, ಕುರಿ ಬಿಟ್ಬಿಟ್ಟು ಒಟ್ಟಾಗೈತೆ ಹಿಂದಕ್ಕೆ. ಅದಾದ ನಂತರ ನಾವು ಫಾರೆಸ್ಟ್ ಆಫೀಸರ್ಗೆ ಫೋನ್ ಮಾಡಿ, ಕುಮಾರು ಮತ್ತು ಲೋಕೇಶ್ ಅವ್ರಿಗೆ ಕಾಲ್ ಮಾಡಿ ಅವ್ರು ಕರೆಸಿದ್ವಿ. ಅವ್ರು ಬಂದು ನೋಡಿದ್ರು. ಮುಂಚೆ ಒಂದು ಸಲ ಹಿಂಗೆ ಆಗಿತ್ತು. ಒಂದು 15 ದಿನದಿಂದ ಎಳ್ನೀರು ಕುಯ್ಯುವಂಥ ವ್ಯಕ್ತಿಗಳಿಗೆ ಕಣ್ಣು ಕಾಣಿಸೈತೆ. 3 ಮರಿಗಳು, ಒಂದು ಚಿರತೆ ನೋಡೋರು. ಅವ್ರು ನೋಡಿದಾಗ ಮತ್ತೆ ಅವ್ರು ಕರೆಸಿದ್ವಿ. ಅವ್ರು ಬಂದಿದ್ರು ಜೀಪಲ್ಲಿ, ಒಂದು 10 ಜನ ಬಂದಿದ್ರು. ಬಂದು ನೋಡ್ಕೊಂಡು ಅವ್ರಿಗೆ ಹೆಜ್ಜೆ ಗುರುತು ಕಾಣಲಿಲ್ಲ ಅವ್ರಿಗೆ. ಅಂದರೆ ತುಂಬ ಬಿಸಿಲಿತ್ತವಾಗ, ನೆಲ ಒಣಗಿದ್ರಿಂದ ಹೆಜ್ಜೆ ಗುರುತು ಕಾಣಲಿಲ್ಲ ಅವ್ರಿಗೆ. ನಮಗೆ ಹೆಜ್ಜೆ ಗುರುತು ಕಾಣಬೇಕು ಅಥವಾ ವೀಡಿಯೋ ನೋಡಬೇಕು ಅಂತ ಹೇಳ್ಬಿಟ್ಟು ಹೊಟ್ಟಬಿಟ್ರು ಅವರು. ಆನಂತರ ಇದಾದಮೇಲೆ ಅವರು ಬಂದು ನೋಡಿ, ತೇವಾಯ್ತು, ಸ್ವಲ್ಪ ಜಮೀನಿಗೆ ನೀರು ಹಾಕಿ ಕಟ್ಟಿದ್ರಲ್ಲ, ತೇವಾಯಿತು, ಹೆಜ್ಜೆ ಗುರುತು ಕಾಣ್ತು. ಆಗ ಅವರು ಇಲ್ಲ ಚಿರತೆ ಪಕ್ಕ ಇದೆ ಇಲ್ಲಿ ಹೇಳಿದ್ಮೇಲೆ ಹಿಂಗೆಲ್ಲ ಕುರಿ ಮೇಲೆ ಅಟ್ಯಾಕ್ ಮಾಡಿದ್ಮೇಲೆ ಚಿರತೆನೇ ಅದು, ನಾವು ಬಂದು ನಾಳೆ ಬೋನಿಡ್ತೀವಿ ಅಂತ ಅಂದ್ಕೊಂಡು ಹೋಗಿದ್ರು. ಇವತ್ತೇನಾಗೈತೆ, ದೇವೇಗೌಡ ದೊಡ್ಡಿಯವರು ಜಮೀನು ಮಾಡಿದ್ದಾರೆ ನಮ್ಮೂರಲ್ಲಿ, ಬೂತ್ನೂರಲ್ಲಿ. ಅವ್ರ ಹೆಸರೇನು ಶಂಕರ್ ಅಂತ. ಅವರು ಜಮೀನು ಮಾಡಿದ್ದಾರೆ. ಅವರು ಕಬ್ಬು ಕಡಿಯುವಂಥ ಟೈಮಲ್ಲಿ ನಮ್ಮೂರ ಕೂಲಿಗಳು ಕಬ್ಬು ಕಡಿತಾರಲ್ಲಿ. ಬಸವರಾಜ್ ಶೆಟ್ಟಿ ಅಂತ ಅವ್ರು ಕಬ್ಬು ಕಡಿಯೋರು ಮೇಸ್ತ್ರಿ. ಅವ್ರೇನು ಮಾಡಿದ್ದಾರೆ, ಅವ್ರಿಗೆ ಒಂದು ಹುಲ್ಲಾಸ್ಕೊಂಡಂಗೆ ಒಂಥರ ಮನೆ ಮಾಡ್ಕೊಂಡಂಗೆ ಜಾಗ ಕಂಡೈತೆ. ಗಾಬರಿ ಆಗವ್ರೆ, ಏನು ನೋಡೋರೆ, 3 ಮರಿಗಳು ಹಂಗೆ ಮಲಗೈತೆ. ತಾಯಿ ಚಿರತೆ ಇರಲಿಲ್ಲ ಅಲ್ಲಿ. ಆ 3 ಮರಿಗಳನ್ನ ಅವ್ರೇನು ಮಾಡೋರೆ, ನಮಗೆಲ್ಲ ವಿಷಯ ಮುಟ್ಟಿಸಿದ್ರು. ನಾವೆಲ್ಲ ಬಂದ್ವಿ. ಬಂದಮೇಲೆ ಆ ಮರಿಗಳನ್ನ ಸೇಫ್ಟಿಯಾಗಿ ನೀಟಾಗಿ ಅದು ನೋವಾಗ್ದಂಗೆ ಒಂದು ಚೀಲಿಕೆ ಎಲ್ಲ ಮಾಡಿ, ಅದು ಮತ್ತೆ ಒಂದು ಕ್ರೇಟ್ ತರಿಸಿ, ಕೋಳಿ ಕ್ರೇಟ್ಗೆ ಒಳಗಡೆ ಬಿಡಿಸಿ, ಆ ಸೇಫ್ಟಿಗಿರಲಿ, ಮುಟ್ಬಿಡಿಯಪ್ಪ ಯಾರು ಅಂತೇಳಿ ಆ ಸೇಫ್ಟಿ ಮಾಡಿದ್ವಿ. ಮತ್ತು ಅವ್ರು ಬಂದರು, ಫಾರೆಸ್ಟ್ ಬಂದರು. ಅವರು ಕೂಡ ಬಂದು ಅವ್ರು ಮುಟ್ಟಕೋಬೇಡಿ ಅಂತೇಳಿ ಅಲ್ಲಿ ನಾವು ಇದು ಮಾಡಿ ಸೇಫ್ಟಿ ಮಾಡಿ ಈಗ ತಗೊಂಡೋಗಿದ್ದಾರೆ. ಮತ್ತು ಸೂನ್ಗಳಲ್ಲಿ ಬೋನಿಟ್ಟಿದ್ರು ಸರ್. ಎರಳಿಲಿ ಬೋನಿತ್ತು, ಸೂನ್ಗಳಿಗೆ ಇಟ್ಟಿದ್ರು. ಸೂನ್ಗಳಿಂದ ಮತ್ತೆ ತಗೊಂಡ್ವಿ. ಇವತ್ತು ನಾವೇ ನಮ್ಮ ಗ್ರಾಮದವರೇ ಹೋಗಿ ಎಲ್ಲ ಸೇರ್ಕೊಂಡು ತಗೊಬಂದ್ವಿ. ಇಲ್ಲಿ ಇಟ್ಟಿದ್ದೀವಿ. ಈಗ ಇವತ್ತು ಚಿರತೆ ಸಿಕ್ಕಿದ್ರೆ ನಮ್ಗೆ ಅನುಕೂಲ. ಯಾಕೆಂದರೆ ನಮಗೆ ಜನಗಳ ಮೇಲೆ ದಾಳಿ ಮಾಡ್ತೇನೋ ಭಯ ಇದೆ. ಗದ್ದೆ ಹತ್ರ ನೀರು ಕಟ್ಟಕ್ಕೆ ಬರೋರು ಜಾಸ್ತಿ, ಇಲ್ಲಿ ಜಮೀನುಗಳಿಗೆ ನೀರು ಕಡಿಮೆ, ಬೇಸಿಗೆ ಕಾಲ, ಅದೊಂದು ಭಯ ಇದೆ. ಯಾರು ತೊಂದರೆ ಆಗದೇ ಇರಲಿ ಉದ್ದೇಶಕ್ಕೆ ಚಿರತೆ ಹಿಡಿದು ಬೇರೆ ಕಡೆ ಸೇಫ್ಟಿ ಆಗಿಬಿಟ್ರೆ ಒಳ್ಳೇದು ಸರ್. ಈಗ ಆತಂಕ ಶುರುವಾಗಿದೆ ನಿಮಗೆ ಸರ್? ಖಂಡಿತ ಆತಂಕ ಶುರುವಾಗಿದೆ ಸರ್. ಜೊತೆಗೆ ಮರಿ ಇರೋದ್ರಿಂದ ನಮಗೆ ತುಂಬ ಭಯ ಇದೆ. ಮರಿ ಇಲ್ಲ ಅಂದರೆ ಒಂಥರ ಇನ್ನೂ ಸ್ವಲ್ಪ ಇದಿರೋದು, 1-2-3 ಜನ ಹೋಗ್ಬೋದು ಅಂತ. ಮರಿ ಇರೋದ್ರಿಂದ ಮರಿ ಆಸೆಗೆ ಏನಾದ್ರು ದಾಳಿ ಮಾಡಿದ್ರೆ ಹೆಂಗೆ ಮಾಡುತ್ತೋ, ಮತ್ತೆ ದೊಡ್ಡದು ಅಂತ ಹೇಳ್ತಿದ್ದಾರೆ ಅವರು. ಇವ್ರು ನೋಡಿದ್ದಾರೆ, ಇವರು ಮತ್ತೆ ಇವ್ರು ತಂದೆ ನೋಡಿದ್ದಾರೆ. ಅವತ್ತು ಕುರಿ ಮೇಯಿಸ್ಕೊಂಡು ಬರುವಾಗ ನೋಡಿದ್ದಾರೆ, ತುಂಬ ದೊಡ್ಡ ಚಿರತೆ ಅಂತ. ಅದು ನೋಡೋಕ್ಕೆ ಭಯ ಆಯ್ತದೆ, ಅಷ್ಟೊಂದು ದೊಡ್ಡ ಚಿರತೆ ಇತ್ತು ನಮಗೆ ಅಂತ ಹೇಳ್ತಾ ಇದ್ರು ಅವರು. ಸರ್ ತುಂಬ ಸರಿ. ಈಗ ಇವತ್ತು ಹಿಡಿಬಿಟ್ರೆ ಒಳ್ಳೇದು. ಯಾಕೆಂದರೆ ಸುತ್ತಮುತ್ತ ಜಮೀನುಗಳು ನಮಗೆ ನೀರಾಯಿಸೋಕ್ಕೆ ಮತ್ತು ಈ ಜಮೀನು ಕೆಲಸ ಮಾಡೋಕ್ಕೆಲ್ಲ ಬೇಸಿಗೆ ಶುರು ಆಯಿತು. ಮತ್ತು ಮಹಿಳೆಯರು ಬರ್ತಾರೆ ಇಲ್ಲಿಗೆ ಈ ಸೌದೆಗಳು ತಗೊಳ್ಳೋಕ್ಕೆ, ಮತ್ತು ಜಮೀನುಗಳಿಗೆ ನೀರಾಯಿಸಿ ಮಹಿಳೆಯರು ಬರ್ತಾರೆ. ಕರೆಂಟ್ ಬರೋದೇ ನೈಟ್ ಹೊತ್ತು. ರಾತ್ರಿ ಹೊತ್ತೇ ಕರೆಂಟ್ ಜಾಸ್ತಿ ಕೊಡೋದು. ಮುಂಚೆ ಎಲ್ಲ ಕರೆಂಟ್ ಕೊಡ್ತಾರೆ. ಈಗ ಏನಾಗಿದೆ, ಡೇ 4 ಅವರ್, ನೈಟು 3 ಅವರ್ ಮಾಡಿದ್ದಾರೆ. ನಾವು ಅದೊಂದು ಭಯ, ಅದೊಂದು ಗಾಬರಿ. ಬಂದಾಗ ನೈಟ್ ಹೊತ್ತು ಬರೋಕ್ಕೂ ಭಯ ಸರ್. ಆಗಿದೆ ಸರ್. ಗುರುರಾಜ್ ಅಂದ್ಬಿಟ್ಟು ಬೂತ್ನೂರು ಸರ್. ನಾವು ಜಮೀನುಗಳು ಬರಕ್ಕೆ ಭಯ ಆಗ್ತದೆ. ಕರೆಂಟ್ ಇರಲ್ಲ, ಈಗ ನೀರು ಓಡಿಸ್ಬೇಕು ಮಾಡಬೇಕು ಅಂದ್ರೆ, ಈಗ ಕಬ್ಬು ಬೆಳೆದಿರ್ತದೆ, ಅದ್ರ ಪಕ್ಕ ಹೋಯ್ತಾ ಇರುವಾಗ ಅದು ಸಡನ್ ಆಗಿ ಎಳಕಟ್ತದೆ. ಅದು ಯಾವ ರೀತಿ ಬೀಳ್ತದೆ ಅನ್ನೋದು ಗೊತ್ತಾಗೋದಿಲ್ಲ. ಅಜ್ಜೆ ಗುರುತೆಲ್ಲ ಬಿದ್ದಿದೆ ಗದ್ದೆಯಲ್ಲಿ. ಅದಕ್ಕೆ ತಂದು ನೆನೆ ತೋರಿಸಿದ ಲೋಕೇಶ್ ಕುಮಾರ್ ಅವರು ಬಂದು ನೋಡಿ ಇದು ಮಾಡಿ ಇವತ್ತು ಬರ್ತದೆ ಅಂತಂದ್ರು. ಈಗ ಸದ್ಯಕ್ಕೆ ಇಲ್ಲಿ 3 ಚಿರತೆ ಮರಿಗಳು ಸಿಕ್ಕಿದ್ರಿಂದ ಈಗ ದೊಡ್ಡದು ಬರ್ತದೆ ಅಂತ ಅನ್ನೋ ಇದಕ್ಕೆ ಬೋನ್ ತಂದು ಇಟ್ಟಿದ್ವಿ. ಈಗ ಕಬ್ಬು ಕಟಾವ್ ಮಾಡುವಾಗ ಸಿಕ್ಕಿರೋದು 3. ಈಗ ಅದು ಮೈಸೂರಿಗೆ ಹೋಗಿದೆ. ಅದು ಬಂದ ಮೇಲೆ ಈಗ ನೋಡ್ಕೊಂಡು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮರಿ ಈಗ ಆತಂಕ ಶುರುವಾಗಿದೆ, ನಿಮಗೆಲ್ಲ ಭಯ ಆಗಿದೆ. ಅದಕ್ಕೆ ಒಬ್ಬೊಬ್ಬರೇ ಬರೋಕ್ಕಾಯ್ತಾ ಇಲ್ಲ. 4 ಜನ 5 ಜನ ಗುಂಪಲ್ಲಿ ಬಂದು ನೋಡ್ಕೊಂಡು ಗದ್ದೆ ಹಿಂಗೆ ಹೋಗೋದು. 5-6 ಕಿಲೋಮೀಟರ್ ಮಂಡ್ಯನೇ ಇರಬೇಕು ಇಲ್ಲಿ. ಮಂಡ್ಯ 5 ಕಿಲೋಮೀಟರ್ ಇದೆ. ಮಂಡ್ಯಕ್ಕೆ ಹತ್ರ, ಮಂಡ್ಯಕ್ಕೆ ಸಿಟಿಗೆ ಹತ್ರ. ಅದು ತುಂಬ ದಿನ ಅವಳಿ ಇತ್ತು. ಸುಮ್ಗೆ ಹೇಳ್ತಿದ್ದು ಹಂಗೆ ಹೋಯ್ತದೆ ಹಿಂಗೆ ಹೋಯ್ತದೆ ಅಂತ. ಅವ್ರ ಹೆಜ್ಜೆ ಗುರುತು ಅಂತ ಹೇಳ್ತಿದ್ರು. ನಾವು ಆ ಫಾರೆಸ್ಟ್ ಅವ್ರ ಜೊತೆಲೂ ಜಗಳಕ್ಕೆ ಬಿದ್ದು, ಸರ್ ಹೆಜ್ಜೆ ಗುರುತು ಅಂತೀರಿ, ಯಾವ ರೀತಿ ಇದು ಮಾಡುವ, ಬಂದು ಸಡನ್ನಾಗಿ ಅಟ್ಯಾಕ್ ಮಾಡಿಬಿಟ್ರೆ ರಾತ್ರಿ ಹೊತ್ತು. ಈಗ ಕರೆಂಟು ಬೇರೆ ಇಲ್ಲ, ನೀರು ಕಟ್ಟಬೇಕು. ಈಗ ಬೇಸಿಗೆ ಇದ್ರಲ್ಲಿ ಈಗ ನೀರು ಇರ್ತವನೆ. ಈಗ ಮರಿ ಸಿಕ್ಕವೆ. ಈಗ ಮರಿ ಸಿಕ್ಕಿದ್ರಿಂದ ಈಗ ಇದೆ ಅಂತ ಪ್ರೂಫ್ ಆಗಿದೆ. ಈಗ ಸರಿ ಆಗ್ಬೇಕು ಈಗ.
ನಿಮ್ಮ ಹೆಸರು? ದೇವೇಗೌಡ ಅಂತ ಸರ್ ಬೂತ್ನೂಸರು.